ನಾನಿವತ್ತು ನಮ್ಮ ಯಜಮಾನ್ರನ್ನ ಥೈಲ್ಯಾಂಡಿಗೆ ಕರ್ಕೊಬಂದಿದ್ದೀನಿ. ಹಾಗೆ ನೀವು ತುಂಬಾ ಇಷ್ಟಪಡೋರ್ನ ನೀವು ಯಾವ ಜಾಗ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಮ್ಮ ಯಜಮಾನ್ರು ಯಾವಾಗ ನೋಡಿದ್ರು ಥೈಲ್ಯಾಂಡ್ ಥೈಲ್ಯಾಂಡ್ ಅಂತ ಹೇಳ್ತಿದ್ರು. ಅದಕ್ಕೆ ಆ ಥೈಲ್ಯಾಂಡ್ ಹೇಗಿರತ್ತೆ ನೋಡೇ ಬಿಡೋಣ ಅಂತ ಅವ್ರನ್ನ ಕರ್ಕೊಂಡು ನಾನು ಕೂಡ ಅವ್ರ ಜೊತೆಲಿ ಬಂದೆ. ನಾನು ಈ ಜಾಗದ ಬಗ್ಗೆ ಕೇಳಿದ್ದೆ ಅಷ್ಟೇ, ಆದ್ರೆ ನೋಡಿರ್ಲಿಲ್ಲ. ಇವತ್ತು ನಮ್ಮ ಯಜಮಾನ್ರ ಸಲುವಾಗಿ ಈ ಜಾಗ ನೋಡೋ ಭಾಗ್ಯನೂ ಬಂತು. ಆಹಾ, ನಮ್ಮ ಯಜಮಾನ್ರ ಮುಖದಲ್ಲಿರೋ ಆ ಖುಷಿ ನೋಡಿ. ಖುಷಿ ಆಗ್ದಲೇ ಇರುತ್ತಾ? ಸುತ್ತಲೂ ಬೇರೆ ಬೇರೆ ದೇಶದ ಹುಡುಗಿರು. ನನಗೆ ಇವಾಗ ಗೊತ್ತಾಯ್ತು ಹುಡುಗರು ಯಾಕೆ ಯಾವಾಗ್ಲೂ ಥೈಲ್ಯಾಂಡ್ ಹೋಗೋಣ ಮತ್ತೆ ಸುಮಾರು ಸತಿ ಥೈಲ್ಯಾಂಡ್ಗೆ ಹೋಗ್ತಿರ್ತಾರೆ ಅಂತ. ಮತ್ತೆ ಈ ದೇಶದಲ್ಲಿ ರೋಡ್ನಲ್ಲೇ ಹುಡುಗಿರೇ ಬಿಯರ್ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ನನ್ನ ಪರದಾಟನ ನೋಡಕ್ಕಾಗ್ದಲೇ ನನ್ನ ಹೆಂಡತಿ ನನಗೋಸ್ಕರ ಒಂದು ಬಿಯರ್ ತೆಕ್ಕೊಟ್ಲು. ನನ್ಗಂತೂ ಫುಲ್ ಖುಷಿಯಾಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಂಡತಿ ಖುಷಿನೇ ನನ್ನ ಖುಷಿ ಅಲ್ವಾ, ಅದಕ್ಕೋಸ್ಕರ. ಸರಿ ಪತಿ ದೇವ್ರೆ, ನೀವ್ ಎಂಜಾಯ್ ಮಾಡಿ. ಇಷ್ಟೊಂದ್ ಜನ ಹುಡ್ಗಿರ್ ಮಧ್ಯೆ ನಮ್ಮ ಯಜಮಾನ್ರು ಎಲ್ಲಿ ಕಳ್ದೋಗ್ಬಿಡ್ತಾರೋ ಅಂತ ನಾನು ಅವ್ರ ಕೈ ಹಿಡ್ಕೊಂಡೆ ಓಡಾಡ್ತಿದ್ದೆ. ಇಷ್ಟೆಲ್ಲ ನೋಡಿದ್ಮೇಲೆ ನೀವು ಪ್ಯಾಕೇಜ್ ಬಗ್ಗೆ ಕೇಳ್ತೀರಾ? ನಾವು ಬುಕ್ ಮಾಡಿದ್ದು ಕೈರಾಲಿ ಟ್ರಯಲ್ಸ್ ಇಂದ 5 ಡೇಸು 4 ನೈಟ್ಸ್ಗೆ ನಮಗೆ ಒಬ್ಬರಿಗೆ 53,500 ರೂಪಾಯಿ ಆಯಿತು. ಇದರಲ್ಲಿ ಫ್ಲೈಟ್ ಟಿಕೆಟ್ ಇನ್ಕ್ಲೂಡ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಅಕೊಮಡೇಷನ್. ಹಾಗೆ ಇಲ್ಲಿನ ಸೈಟ್ ಸೀನ್ ಪ್ಲೇಸಸ್ ಕೂಡ ಇವರೇ ತೋರಿಸ್ತಾರೆ. ನಿಮ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನು ಅವ್ರ ನಂಬರ್ನ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು.